ಸ್ನೇಹಿತರೆ ನಮಸ್ಕಾರ. ಶ್ರೀಗಂಧ ಸೌರಭ ಚಾನೆಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ. ಮುಖ್ಯವಾದ ಕ್ರಿಕೆಟ್ ಸೀರೀಸ್ಗಳು ಹಾಗೂ IPLನಂತಹ ಕ್ರಿಕೆಟ್ ಟೂರ್ನಮೆಂಟ್ಗಳು ನಡೆಯುವಾಗ ಜನರು ಫಿಲಂಗಳನ್ನು ನೋಡಲು ಥಿಯೇಟರ್ಗಳಿಗೆ ಹೋಗುವುದು ಬಹಳ ಕಡಿಮೆ ಎಂದು ಅಂಕಿ ಅಂಶಗಳಿಂದಲೇ ದೃಢಪಟ್ಟಿದೆ. ಹಾಗಾಗಿ ಮುಖ್ಯವಾದ ಕ್ರಿಕೆಟ್ ಟೂರ್ನಿಗಳು ನಡೆಯುವಾಗ ಸ್ಟಾರ್ ನಟರುಗಳ ಚಿತ್ರಗಳನ್ನು ಕೂಡ ಬಿಡುಗಡೆ ಮಾಡಲು ಒಮ್ಮೆ ಯೋಚಿಸಬೇಕಾಗಿದೆ. ಹೀಗೆ ಅತಿ ಹೆಚ್ಚು ಜನಸಂಖ್ಯೆಯಿಂದ ವೀಕ್ಷಿಸಲ್ಪಡುವ ಕ್ರಿಕೆಟ್ನ ಅತಿ ದೊಡ್ಡ ವೇದಿಕೆಯಲ್ಲಿ ತಮ್ಮ ಉತ್ಪನ್ನಗಳ ಜಾಹೀರಾತು ನೀಡಿದರೆ ಇನ್ನಷ್ಟು ಜನಪ್ರಿಯವಾಗುತ್ತವೆ ಎಂಬ ಪರಿಕಲ್ಪನೆಯಿಂದ ಹಲವು ಕಂಪನಿಗಳು ಜಾಹೀರಾತಿಗೆಂದೇ ಅತಿ ದೊಡ್ಡ ಮೊತ್ತದ ಹಣವನ್ನು ಪಾವತಿಸುತ್ತವೆ. ಆದರೆ ಹೀಗೆ ಜಾಹೀರಾತಿಗಾಗಿ ಹಣ ಪಾವತಿಸಿದ ಕಂಪನಿಗಳಿಗೆ ವರವಾಗಬೇಕಾದ BCCI ಶಾಪವಾಗಿದ್ದು ಹೇಗೆ? BCCIನ ಜೆರ್ಸಿಗಳಿಗೆ ಸ್ಪಾನ್ಸರ್ಶಿಪ್ ಅಥವಾ ಪ್ರಾಯೋಜಕತ್ವ ನೀಡಿದ ವಿಲ್ಸ್, ಸಹಾರಾ, ಸ್ಟಾರ್ ಇಂಡಿಯಾ, ಓಪೋ, ಬೈಜೂಸ್, Dream11ನಂತಹ ದೊಡ್ಡ ದೊಡ್ಡ ಕಂಪನಿಗಳು ಒಂದಲ್ಲ ಒಂದು ರೀತಿ ತೊಂದರೆ ಅನುಭವಿಸಿದವು. ಕಾನೂನಾತ್ಮಕ ನಿರ್ಬಂಧಗಳಿಗೆ ಒಳಪಟ್ಟವು, ನಷ್ಟ ಅನುಭವಿಸಿದವು. ಕೆಲವು ಕಂಪನಿಗಳಂತೂ ಮುಚ್ಚುವ ಹಂತಕ್ಕೆ ಬಂದು ತಲುಪಿದವು. ಈ ವಿಚಾರವಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ, ಕೊನೆಯವರೆಗೂ ವೀಕ್ಷಿಸಿ. ಅದಕ್ಕೂ ಮೊದಲು ಈ ನಿಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಈ ಚಾನೆಲ್ನ ಪ್ರತಿಯೊಂದು ವಿಡಿಯೋಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದು ಮರೆಯಬೇಡಿ. 1993ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ಕ್ರಿಕೆಟರ್ಗಳ ಜೆರ್ಸಿಗಳಿಗೆ ಸ್ಪಾನ್ಸರ್ಶಿಪ್ ನೀಡಲು ತಂಬಾಕು ಉತ್ಪನ್ನಗಳ ತಯಾರಿಕಾ ಕಂಪನಿ ವಿಲ್ಸ್ BCCIನೊಂದಿಗೆ ಒಪ್ಪಂದ ಮಾಡಿಕೊಂಡಿತು. ಪ್ರತಿ ಟೆಸ್ಟ್ ಮ್ಯಾಚಿಗೆ 35 ಲಕ್ಷ ಹಾಗೂ ಏಕದಿನ ಪಂದ್ಯಕ್ಕೆ 32 ಲಕ್ಷ ರೂಪಾಯಿಗಳು ಪಾವತಿಸಬೇಕೆಂದು ತೀರ್ಮಾನವಾಗಿತ್ತು. ಸ್ಟಾರ್ ಕ್ರಿಕೆಟರ್ಗಳಾದ ಸಚಿನ್, ಗಂಗೂಲಿ, ರಾಹುಲ್ ದ್ರಾವಿಡ್ನಂತಹ ಆಟಗಾರರಿಂದ ಭಾರತ ತಂಡ ಇನ್ನಷ್ಟು ಸದೃಢವಾಗುತ್ತಿದ್ದ ಕಾಲವದು. ಎಲ್ಲವೂ ಸರಿಯಾಗಿದ್ದ ಸಮಯದಲ್ಲೇ ಕಾನೂನಾತ್ಮಕ ತೊಡಕೊಂದು ಎದುರಾಯಿತು. ಭಾರತ ಸರ್ಕಾರ 2001ರಲ್ಲಿ ತಂಬಾಕು ಉತ್ಪನ್ನಗಳ ಜಾಹೀರಾತುಗಳ ತಡೆ ಕಾಯ್ದೆ ಜಾರಿಗೆ ತಂದ ನಂತರ ವಿಲ್ಸ್ ಕಂಪನಿ ಈ ಒಪ್ಪಂದದಿಂದ ಹಿಂದೆ ಸರಿಯಬೇಕಾಯಿತು. ಈ ಕಾಯ್ದೆಯ ಪ್ರಕಾರ ತಂಬಾಕು ಉತ್ಪನ್ನಗಳಿಗೆ ಮಾಧ್ಯಮಗಳಲ್ಲಿ ಜಾಹೀರಾತು ನೀಡುವಂತಿರಲಿಲ್ಲ. ವಿಲ್ಸ್ನ ನಂತರ ಸಹಾರಾ ಕಂಪನಿ ಸ್ಪಾನ್ಸರ್ಶಿಪ್ ನೀಡಲು ಮುಂದಾಯಿತು. ಫೈನಾನ್ಸ್, ರಿಯಲ್ ಎಸ್ಟೇಟ್, ವಿಮಾನಯಾನದಂತಹ ಉದ್ಯಮಗಳನ್ನು ಹೊಂದಿದ್ದ ಈ ಕಂಪನಿ 2001ರಿಂದ 2013ರ ತನಕ BCCIನ ಜೆರ್ಸಿಗಳಿಗೆ ಪ್ರಾಯೋಜಕತ್ವ ನೀಡಿತು. ಈ ಕಂಪನಿಯು ಪ್ರತಿ ಪಂದ್ಯಕ್ಕೆ 3,34,00,000 ರೂಪಾಯಿಗಳನ್ನು ಪಾವತಿಸಬೇಕೆಂದು ಒಪ್ಪಂದವಾಯಿತು. 2011ರ ವಿಶ್ವಕಪ್ ಗೆದ್ದು ಟೀಂ ಇಂಡಿಯಾ ಸಂಭ್ರಮಿಸಿದಾಗಲೂ ಸಹಾರಾ ಕಂಪನಿಯೇ ಸ್ಪಾನ್ಸರ್ಶಿಪ್ ನೀಡಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಇಲ್ಲಿಯವರೆಗೂ ಯಾವುದೇ ತೊಂದರೆ ಇರಲಿಲ್ಲ. ಆದರೆ BCCI ಹಾಗೂ ಸಹಾರಾ ಕಂಪನಿಗಳ ನಡುವೆ ಕೆಲವು ಸಮಸ್ಯೆಗಳು ಉದ್ಭವವಾದವು. ಪುಣೆ ವಾರಿಯರ್ಸ್ನ ಮಾಲೀಕತ್ವ ಹೊಂದಿದ್ದ ಸಹಾರಾ ಕಂಪನಿ ಹಾಗೂ BCCIನ ನಡುವಿನ ಹಣಕಾಸಿನ ವ್ಯವಹಾರದಲ್ಲುಂಟಾದ ಪ್ರತ್ಯೇಕ ನಿಲುವುಗಳು ವಿವಾದಗಳನ್ನು ಸೃಷ್ಟಿಸಿದವು. ಅದೇ ಸಮಯದಲ್ಲಿ ಸಹಾರಾ ಕಂಪನಿಯು ಕಾನೂನುಬಾಹಿರವಾಗಿ 24,000 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಸಾರ್ವಜನಿಕರಿಂದ ಸಂಗ್ರಹಿಸಿದೆ ಎಂಬ ಆರೋಪದ ಮೇಲೆ ಸಹಾರಾ ಕಂಪನಿಯ ಮಾಲೀಕರಾದ ಸುಬ್ರೋತ್ ರಾಯ್ ಅವರನ್ನು ಬಂಧಿಸಲಾಯಿತು. ಈ ಸಮಯದಲ್ಲಿ BCCIನೊಂದಿಗಿನ ಸಹಾರಾ ಒಪ್ಪಂದ ಕೊನೆಗೊಂಡಿತು. ಸಹಾರಾ ಕಂಪನಿಯ ನಂತರ ಸ್ಟಾರ್ ಇಂಡಿಯಾ ಕಂಪನಿ ಪ್ರಾಯೋಜಕತ್ವ ವಹಿಸಿಕೊಂಡಿತು. ಟಿವಿ ಮಾಧ್ಯಮ ಹಾಗೂ ಫಿಲ್ಮ್ ಮೇಕಿಂಗ್ನಂತಹ ಉದ್ಯಮಗಳನ್ನು ಹೊಂದಿರುವ ಕಂಪನಿಯು 2014ರಿಂದ 2017ರವರೆಗೆ ಸ್ಪಾನ್ಸರ್ಶಿಪ್ ನೀಡಿತು. ಪಂದ್ಯವೊಂದಕ್ಕೆ 1,92,00,000 ರೂಪಾಯಿಗಳನ್ನು ಪಾವತಿಸಲು ಒಪ್ಪಿಕೊಂಡಿತ್ತು. ಈ ಸಮಯದಲ್ಲೇ ಸ್ಟಾರ್ ಇಂಡಿಯಾ ಕಂಪನಿ BCCIನಿಂದ ಪಂದ್ಯಗಳ ನೇರ ಪ್ರಸಾರದ ಹಕ್ಕನ್ನು 5 ವರ್ಷಗಳಿಗೆ 6,138 ರೂಪಾಯಿಗಳ ದೊಡ್ಡ ಮೊತ್ತಕ್ಕೆ ಖರೀದಿಸಿತು. ನಿರೀಕ್ಷಿಸಿದ ಆದಾಯವನ್ನು ಗಳಿಸಿದ ಕಾರಣ ನಷ್ಟ ಅನುಭವಿಸಿತು. ಇದರ ಪರಿಣಾಮವಾಗಿ ಈ ಒಪ್ಪಂದಗಳಿಂದ ಹಿಂದೆ ಸರಿಯಿತು. 2017ರಲ್ಲಿ ಚೀನಾದ ಓಪೋ ಮೊಬೈಲ್ ಕಂಪನಿ BCCIನೊಂದಿಗೆ ಜೆರ್ಸಿಗಳ ಪ್ರಾಯೋಜಕತ್ವಕ್ಕೆ ಒಪ್ಪಂದ ಮಾಡಿಕೊಂಡಿತು. 1,079 ಕೋಟಿ ರೂಪಾಯಿಗಳ ದೊಡ್ಡ ಮೊತ್ತದ ಒಪ್ಪಂದವದು. ಆದರೆ ಓಪೋ ಮೊಬೈಲ್ ಕಂಪನಿಗೂ ಮತ್ತದೇ ದೌರ್ಭಾಗ್ಯ ಉಂಟಾಯಿತು. ಇದೇ ಸಮಯದಲ್ಲಿ ಭಾರತ ಮತ್ತು ಚೀನಾ ದೇಶಗಳ ನಡುವೆ ಗಡಿ ವಿವಾದ ಉಂಟಾಯಿತು. ಆಗ ಭಾರತದಲ್ಲಿ ಚೀನಾ ವಸ್ತುಗಳನ್ನು ಖರೀದಿಸುವುದು ಬೇಡ, ಬಾಯ್ಕಟ್ ಮಾಡಿ ಎಂದು ಡಿಜಿಟಲ್ ಮಾಧ್ಯಮಗಳ ಮೂಲಕ ಜನರಿಗೆ ಪ್ರೇರೇಪಿಸಲಾಯಿತು. ಇದರಿಂದಾಗಿ ಮೊಬೈಲ್ ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿದ ಓಪೋ ಕಂಪನಿ ಪ್ರಾಯೋಜಕತ್ವದಿಂದ ಹಿಂದೆ ಸರಿಯಿತು. ಓಪೋ ಕಂಪನಿಯ ನಂತರ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಶಿಕ್ಷಣ ನೀಡುವ ಬೈಜೂಸ್ ಎಂಬ ಕಂಪನಿ
ಬಿಸಿಸಿಐನ ಜರ್ಸಿಗಳಿಗೆ ಸ್ಪಾನ್ಸರ್ಶಿಪ್ ನೀಡಲು ಮುಂದಾಯಿತು. ಈ ಕಂಪನಿ ಕರೋನಾ ಸಮಯದಲ್ಲಿ ಸಾಕಷ್ಟು ಆದಾಯ ಗಳಿಸಿತ್ತು. ಬಿಸಿಸಿಐನ ಪ್ರತಿ ಪಂದ್ಯಕ್ಕೆ 4,61,00,000 ರೂಪಾಯಿ ಪಾವತಿಸಬೇಕೆಂದು ಒಪ್ಪಂದವಾಯಿತು. 2022-23 ಸಮಯದಲ್ಲಿ ಬೈಜೂಸ್ ಸಾಕಷ್ಟು ನಷ್ಟ ಅನುಭವಿಸಿತು. ತನ್ನ ಉದ್ಯೋಗಿಗಳಿಗೆ ನೀಡಬೇಕಾದ ಸಂಭಾವನೆ ನೀಡಲು ಹಣವಿಲ್ಲದಂತಾಯಿತು. ಬಿಸಿಸಿಐಗೆ ನೀಡಬೇಕಾದ ಹಣವನ್ನು ಬಾಕಿ ಉಳಿಸಿಕೊಂಡಿತ್ತು. ಆದುದರಿಂದ 2023ರಲ್ಲಿ ಪ್ರಾಯೋಜಕತ್ವ ಕ್ಯಾನ್ಸಲ್ ಆಯಿತು. ಬೈಜೂಸ್ ಕಂಪನಿ ಬಿಸಿಸಿಐಗೆ ನೀಡಬೇಕಾಗಿದ್ದ ಬಾಕಿ ಮೊತ್ತ 158 ಕೋಟಿ ರೂಪಾಯಿಗಳನ್ನು 2024ರಲ್ಲಿ ಬಿಸಿಸಿಐಗೆ ಪಾವತಿಸಿತು. 2023ರಲ್ಲಿ ಆನ್ಲೈನ್ ಗೇಮ್ ಕಂಪನಿ ಡ್ರೀಮ್11 ಬಿಸಿಸಿಐ ಜೊತೆಗೆ 3 ವರ್ಷಕ್ಕೆ 358 ಕೋಟಿ ರೂಪಾಯಿಗಳ ಒಪ್ಪಂದ ಮಾಡಿಕೊಂಡಿತ್ತು. ಪ್ರತಿ ಪಂದ್ಯಕ್ಕೆ 3 ಕೋಟಿ ರೂಪಾಯಿಗಳನ್ನು ಪಾವತಿಸಬೇಕೆಂದು ತೀರ್ಮಾನವಾಗಿತ್ತು. 2026ರಲ್ಲಿ ಮುಗಿಯಬೇಕಾಗಿದ್ದ ಈ ಒಪ್ಪಂದದ ಅವಧಿ ಈ ವರ್ಷ 2025ರಲ್ಲಿ ಕೊನೆಗೊಂಡಿತು. ಭಾರತ ಸರ್ಕಾರ ಜಾರಿಗೆ ತಂದ ಆನ್ಲೈನ್ ಪ್ಲಾಟ್ಫಾರ್ಮ್ ಗೇಮ್ಗಳ ನಿಷೇಧ ಕಾಯ್ದೆ ಪ್ರಕಾರ ಈ ಅಗ್ರಿಮೆಂಟ್ ಕ್ಯಾನ್ಸಲ್ ಆಯಿತು. ಹೀಗೆ ಬಿಸಿಸಿಐನೊಂದಿಗೆ ಜರ್ಸಿ ಪ್ರಾಯೋಜಕತ್ವ ಒಪ್ಪಂದ ಮಾಡಿಕೊಂಡ ಕಂಪನಿಗಳೆಲ್ಲವೂ ಒಂದಲ್ಲ ಒಂದು ತೊಂದರೆ ನಷ್ಟಗಳನ್ನು ಅನುಭವಿಸಿದವು. ಡ್ರೀಮ್11ನ ನಂತರ ಅಪೋಲೋ ಟೈರ್ಸ್ ಜರ್ಸಿ ಪ್ರಾಯೋಜಕತ್ವಕ್ಕೆ ಬಿಸಿಸಿಐನೊಂದಿಗೆ 3 ವರ್ಷಕ್ಕೆ 578 ಕೋಟಿ ರೂಪಾಯಿಗಳ ಒಪ್ಪಂದ ಮಾಡಿಕೊಂಡಿದೆ. ಈ ಒಪ್ಪಂದ ಯಶಸ್ವಿಯಾಗಲಿ ಎಂದು ಆಶಿಸೋಣ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಈ ನಿಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.